ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಿಯೇ ನಮಃ. ಸ್ನೇಹಿತರೆ, ಈ ಇಂದಿನ ವಿಡಿಯೋದಲ್ಲಿ ಶ್ರೀ ಸಂಕಷ್ಟಹರ ಚತುರ್ಥಿಯ ಪೂರ್ವಕತೆ ಮತ್ತು 6 ತಿಂಗಳ ಕಥೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂದಿನ 6 ತಿಂಗಳ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ತಿಂಗಳ ಕಥೆಯನ್ನು ಓದುವಾಗ ಅಥವಾ ಕೇಳುವಾಗ ನಾವು ಮೂಲ ಕಥೆಯನ್ನು ಓದಲೇಬೇಕು, ಅಂದರೆ ಪೂರ್ವಕಥೆಯನ್ನು ಓದಲೇಬೇಕು. ಆನಂತರ ಆಯಾ ತಿಂಗಳ ಕಥೆಯನ್ನು ಓದಬೇಕಾಗುತ್ತೆ. ಹಾಗಾಗಿ ಈಗ ಪ್ರಾರಂಭಿಸುವ ಮುನ್ನ ಪೂರ್ವಕಥೆಯನ್ನು ಒಮ್ಮೆ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ಋಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನ ಸತ್ರವನ್ನು ಮಾಡ್ತಾಯಿದ್ರು. ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸಿದರು. ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಬಂದು ಶಿವಕುಮಾರನಾದ ಸ್ಕಂದದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಉತ್ತಮವಾದ ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಕೇಳಿದರು. ಆಗ ಷಣ್ಮುಖನು, ಎಲೆ ಮುನಿಗಳೇ, ದ್ವಾಪರ ಯುಗದಲ್ಲಿ ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳುತ್ತೇನೆ ಕೇಳಿ ಎಂದು ಪ್ರಾರಂಭಿಸ್ತಾನೆ. ಪುಣ್ಯಪುರುಷನು ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವ ಯೋಗಕ್ಷೇಮವನ್ನು ಅರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯಾಚಮನಾದಿಗಳನ್ನು ಕೊಟ್ಟು ಉಪಚರಿಸಿ, ಎಲೆ ಸ್ವಾಮಿಯೇ, ಭಕ್ತಜನೋದ್ಧಾರನೆ, ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದರೆ ಹೇಳಿ, ನಮ್ಮಿಂದ ಆ ವ್ರತಗಳನ್ನು ಮಾಡಿಸು ತಂದೆ ಅಂತ ಪ್ರಾರ್ಥಿಸ್ತಾರೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು, ಎಲೆ ಧರ್ಮನಂದನನೇ, ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾಗ್ತಾಳೆ. ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಳ್ತಾಳೆ. ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪಾರ್ವತಿ ಹೇಳ್ತಾಳೆ, ಎಲೆ ಗಣಪನೇ, ನಾನು ಕೈಲಾಸಪತಿಯೂ ಪಶುಪತಿಯೂ ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸುತ್ತಿರುವೆ. ಆದರೆ ನನ್ನ ಆಸೆ ಈಡೇರುತ್ತಿಲ್ಲ. ನಾರದರು ಹೇಳಿದರು, ಯಾವುದಾದರೊಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದು. ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದು ಕೇಳ್ತಾಳೆ. ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪನು ಪ್ರಸನ್ನಚಿತ್ತನಾಗಿ, ಎಲೆ ತಾಯಿಯೇ, ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆನು ಕೇಳು. ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು. ಪ್ರತಿ ಮಾಸವೂ ತನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಲ್ಲಿ ಸಕಲ ಕಷ್ಟಗಳು ದೂರ ಆಗುತ್ತೆ. ಚೌತಿಯ ದಿನ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಹೈನಿಕಗಳನ್ನು ಪೂರೈಸಿ ವ್ರತ ಸಂಕಲ್ಪ ಮಾಡಬೇಕು. ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಲಶ ಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಹೀಗೆಂದು ಹೇಳಲು ಪಾರ್ವತಿ ಕೇಳ್ತಾಳೆ, ಎಲೆ ಗಜಮುಖನೇ, ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ. ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲವನ್ನು ಪಡೆದಿರುವರೆಂದು ಸವಿಸ್ತಾರವಾಗಿ ಹೇಳುವಂತನಾಗು ಎಂದು ಕೇಳ್ತಾಳೆ. ಆಗ ಗಣಪತಿ, ಹೇ ಜಗಜ್ಜನನಿ ಸ್ವರೂಪಳೆ, ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದೃಷ್ಟಾಂತದೊಂದಿಗೆ ಹೇಳುವೆನು, ಆಸಕ್ತ ಚಿತ್ತಳಾಗಿ ಕೇಳುವಂತಳಾಗು ಎಂದು ಕಥೆಯನ್ನು ಹೇಳಲು ಆರಂಭಿಸಿದನು ಎನ್ನುವಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವಕತೆ ಸಂಪೂರ್ಣವಾಯಿತು. ತದನಂತರ ಆಯಾ ಮಾಸದ ಕಥೆಯನ್ನು ಹೇಳಬೇಕು. ಸ್ನೇಹಿತರೆ, ಈಗ ಪೂರ್ವಕತೆಯನ್ನು ನಾನು ಹೇಳಿದ್ದೇನೆ. ಈ ಹಿಂದಿನ ವಿಡಿಯೋದಲ್ಲಿ 6 ತಿಂಗಳುಗಳ ಕಾಲ ಯಾವ ಒಂದು ಪೀಠದಲ್ಲಿ ವಿನಾಯಕನನ್ನು ಪ್ರತಿಷ್ಠಾಪಿಸಬೇಕು, ಯಾವ ಹೆಸರಿನಲ್ಲಿ ಗಣಪತಿಯನ್ನು ಪೂಜಿಸಬೇಕು ಎಂದು ಹೇಳಿದ್ದೇನೆ. ಈಗ ಇನ್ನುಳಿದ 6 ತಿಂಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಹಿಂದಿನ ಸಂಚಿಕೆಯಲ್ಲಿ ಭಾದ್ರಪದ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿದುಕೊಂಡಿದ್ದೀವಿ. ನಂತರದ ಮಾಸ ಆಶ್ವಯುಜ ಮಾಸ.
ಗಣಪತಿ ಹೇಳ್ತಾನೆ, ಮಹಾತಾಯಿ, ಆಶ್ವಯುಜ ಮಾಸದಲ್ಲಿ ನನ್ನನ್ನು ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಿಂದ ಭುವನೇಶ್ವರಿ ಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಪಾಯಸ, ಕೋಸಂಬರಿ, ಪಾನಕ, ಸಿಹಿ ತಿಂಡಿಗಳನ್ನು ಇಟ್ಟು ಪೂಜಿಸಬೇಕು. ಹೀಗೆ ಪೂಜಿಸಿದಲ್ಲಿ ಸಕಲ ವಿಧವಾದ ಆಪತ್ತುಗಳಿಂದಲೂ ಪಾರು ಮಾಡುತ್ತೇನೆ. ಇದಕ್ಕೆ ಸಂಬಂಧಪಟ್ಟ ಕಥೆಯೊಂದನ್ನು ಹೇಳುವೆ, ಕೇಳು. ಹಿಂದೆ ಬಾಣಾಸುರನ ಮಗಳಾದ ಉಷೆ ಎಂಬುವಳು ನಿದ್ರಾವಸ್ಥೆಯಲ್ಲಿರುವಾಗ ಅತ್ಯಂತ ಸುಂದರನಾದ ಅನಿರುದ್ಧನೆಂಬ ಯುವಕನನ್ನು ಕಂಡು ಸ್ವಪ್ನದಲ್ಲಿಯೇ ವಿವಾಹವಾಗ್ತಾಳೆ. ನಂತರ ಆತನನ್ನೇ ತನ್ನ ಪತಿಯೆಂದು ಸ್ವೀಕರಿಸಿ ಪ್ರೇಮಿಸಲು ಪ್ರಾರಂಭಿಸ್ತಾಳೆ. ಕಾಲ ಕಳೆದಂತೆ ಆಕೆ ಆಸೆ ಗಾಢವಾಗಿ ಬೆಳೆದು ವಿರಹ ವೇದನೆಯಿಂದ ನೊಂದಳು. ತನ್ನ ದುಃಖಕ್ಕೆ ಕಾರಣವೇನೆಂದು ಆಕೆಯ ಆತ್ಮಸಖಿ ಚಿತ್ರಲೇಖಿಯು ಪ್ರಶ್ನಿಸಲು ಉಷೆ ತನ್ನ ಮನೋಕಾಮನೆಗಳೆಲ್ಲವನ್ನ ಹೇಳ್ತಾಳೆ. ಆತನಿಲ್ಲದೆ ನಾನು ಜೀವಿಸಲಾರೆ ಎಂದು ಹೇಳಿ ಆತನ ರೂಪುರೇಖೆಯನ್ನು ಮನದಲ್ಲಿ ಕಂಡಂತೆ ಸಖಿಗೆ ವಿವರಿಸ್ತಾಳೆ. ಈ ರೀತಿಯಾದ ಉಷೆಯ ಮಾತನ್ನ ಕೇಳಿದ ಚಿತ್ರಲೇಖ ಯುವಕನನ್ನ ಹುಡುಕುತ್ತಾ ದ್ವಾರಕಾ ಪಟ್ಟಣಕ್ಕೆ ಹೋದಳು. ಅತ್ಯಂತ ಉತ್ತಮವಾದ ಗೋಧೂಳಿ ಲಗ್ನದಲ್ಲಿ ಚಿತ್ರಲೇಖಿಯು ಉಷೆ ಹೇಳಿದ ರೀತಿಯಲ್ಲೇ ಇದ್ದ ಅನಿರುದ್ಧನೆಂಬ ಯುವಕನನ್ನ ಕಂಡು ಎಲ್ಲ ವಿಷಯವನ್ನ ಕೂಲಂಕುಷವಾಗಿ ತಿಳಿಸಿ ಉಷೆಯಲ್ಲಿ ಕರೆತರ್ತಾಳೆ. ಇತ್ತ ಪುತ್ರಶೋಕದಿಂದ ಅನಿರುದ್ಧನನ್ನ ಕಾಣದೆ ಆತನ ತಂದೆಯಾದ ಪ್ರದ್ಯುಮ್ನನು ತನ್ನ ತಾಯಿ ರುಕ್ಮಿಣಿಯಲ್ಲಿ ಮೊರೆಯಿಡುತ್ತಾನೆ. ರುಕ್ಮಿಣಿಯು ಕೃಷ್ಣನ ಸಮೀಪಕ್ಕೆ ಬಂದು, ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ನನ್ನ ಮೊಮ್ಮಗನನ್ನು ಎಲ್ಲಿದ್ದರೂ ಕರೆತನ್ನಿ, ಇಲ್ಲದಿದ್ದಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಅಂತಾಳೆ. ಮರುದಿನ ರಾಜಸಭೆಗೆ ಬಂದ ಲೋಮಶ ಮಹರ್ಷಿಯಲ್ಲಿ ಶ್ರೀಕೃಷ್ಣನು ಈ ವಿಚಾರವನ್ನೆಲ್ಲ ತಿಳಿಸ್ತಾನೆ. ಅದಕ್ಕೆ ಮುನಿಗಳು, ಎಲೆ ಶ್ರೀಕೃಷ್ಣನೇ, ನಿನ್ನ ಮೊಮ್ಮಗನನ್ನು ಬಾಣಾಸುರನ ಮಗಳಾದ ಉಷೆ ತನ್ನ ಅಂತಃಪುರದಲ್ಲಿರಿಸಿಕೊಂಡಿದ್ದಾಳೆ. ಆದ್ದರಿಂದ ನೀನು ಸಂಕಟ ಪರಿಹಾರಕನಾದ ಮಹಾಗಣಪತಿಯ ಚೌತಿಯ ವ್ರತವನ್ನು ಮಾಡು, ನಿನ್ನ ಮೊಮ್ಮಗನನ್ನ ಮರಳಿ ಪಡೆಯಬಹುದು ಎಂದು ಹೇಳುತ್ತಾ ವ್ರತವಿಧಿ ವಿಧಾನಗಳೆಲ್ಲ ತಿಳಿಸ್ತಾರೆ. ಕೃಷ್ಣನು ಮುನಿಗಳ ಅಪ್ಪಣೆಯಂತೆಯೇ ಸ್ವಾಮಿಯ ವ್ರತವನ್ನು ಮಾಡ್ತಾನೆ. ಇದರ ಫಲದಿಂದ ಕೃಷ್ಣನು ಬಾಣಾಸುರನನ್ನು ಯುದ್ಧಕ್ಕೆಳೆದು ಆತನ ಸಹಸ್ರ ಬಾಹುಗಳನ್ನು ಕತ್ತರಿಸಿ ತನ್ನ ಮೊಮ್ಮಗನನ್ನು ಕರೆತರ್ತಾನೆ ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಕ್ರತುಂಡ ಮಹಾಗಣಪತಿಯ ಆಶ್ವಯುಜ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು. ಮುಂದಿನ ಮಾಸ ಕಾರ್ತಿಕ ಮಾಸ. ಗಣಪತಿ ಮುಂದುವರಿಯುತ್ತಾ ಹೇಳ್ತಾನೆ, ತಾಯಿ, ಕಾರ್ತಿಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು, ಕಜ್ಜಾಯ, ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು. ಇದರ ಸಂದರ್ಭದಲ್ಲಿ ಬಂದಂತಹ ಒಂದು ಕಥೆಯನ್ನು ಹೇಳುವೆನು, ಕೇಳು. ಹಿಂದೆ ವೃತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರವನ್ನು ಪಡೆದನು. ಇದರ ಸೊಕ್ಕಿನಿಂದ ತನ್ನನ್ನು ಯಾರು ಸಂಹಾರ ಮಾಡಲು ಸಾಧ್ಯವೇ ಇಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಆಗ ವಿಧಿಯಿಲ್ಲದ ದೇವತೆಗಳು ಆತನಡಿ ಜೀವಿಸಬೇಕಾಯಿತು. ದಿನೇ ದಿನೇ ವೃತ್ತಾಸುರನು ಉಪಟಳ ಹೆಚ್ಚಾಯಿತು. ವೇದನೆ ತಾಳಲಾರದೆ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋದರು. ಆಗ ಜಗದ್ರಕ್ಷನಾದ ವಿಷ್ಣುವು, ಎಲೆ ದೇವತೆಗಳ, ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ವಧೆಯಾಗದಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದಾನೆ. ಆದ್ದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ವಧಿಸಬಹುದು ಎಂದು ಹೇಳಲು ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದವರೆಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯವನ್ನು ತಿಳಿಸಿ ಪ್ರಾರ್ಥಿಸಲು ಮುನಿಗಳು ಧೈರ್ಯ ಹೇಳಿ ಕಳಿಸ್ತಾರೆ. ಆದರೆ ಅಗಸ್ತ್ಯರು ಇಡೀ ಸಮುದ್ರದ ನೀರನ್ನು ನಾನೊಬ್ಬನೇ ಕುಡಿಯಲು ಸಾಧ್ಯವೇ ಎಂದು ಚಿಂತೆಗೊಳಗಾಗ್ತಾರೆ. ನಂತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಚೌತಿ ವ್ರತವನ್ನು ಮಾಡು ಎಂದು ಅಶರೀರವಾಣಿ ಅವರಿಗೆ ಕೇಳುತ್ತೆ. ಹಾಗೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿ ವ್ರತವಾದ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡ್ತಾರೆ. ಪ್ರಸನ್ನನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸ್ತಾನೆ. ಫಲವಾಗಿ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಒಮ್ಮಿಂದೊಮ್ಮೆಲೆ ಪೂರ್ತಿ ಆಪೋಷಣ ಮಾಡಲು ಆ ಸಮಯದಲ್ಲೇ ದೇವತೆಗಳು ವೃತಾಸುರನನ್ನು ಸಂಹರಿಸ್ತಾರೆ. ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷವಾಗುತ್ತೆ. ಶ್ರೀಕೃಷ್ಣ ಯುಧಿಷ್ಠಿರರ ಸಂವಾದದ ಸಂಕಷ್ಟಹರ ಗಣಾಧಿಪ ಮಹಾಗಣಪತಿಯ ವ್ರತದ ಕಾರ್ತಿಕ ಮಾಸ ಕಥಾ ಮಹಿಮೆ ಸಂಪೂರ್ಣವಾಯಿತು. ಸ್ನೇಹಿತರೆ, ಮುಂದಿನ ಮಾಸ ಮಾರ್ಗಶಿರ ಮಾಸ. ಈ ಮಾಸದಲ್ಲಿ ಶಿವಪುತ್ರನಾದ ಗಣಪತಿಯನ್ನು ಅಖುರತ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದುರ್ಗಾಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು. ನೈವೇದ್ಯಕ್ಕೆ ಶಕ್ತ್ಯಾನುಸಾರ ಕಡುಬು, ಆಂಬೊಡಿ, ಪಂಚಕಜ್ಜಾಯವನ್ನಿಟ್ಟು
ಪೂಜಿಸಿದರೆ ಸಕಲ ವಾಮಾಚಾರ ಪ್ರಯೋಗ, ಅಭಿಚಾರ ಪ್ರಯೋಗ, ಬ್ರಾಹ್ಮಣ ಶಾಪಗಳನ್ನು ನಿವಾರಿಸುವೆ. ಈ ಕುರಿತಾದ ಕೃತಯುಗದಲ್ಲಿ ನಡೆದ ಕಥೆಯನ್ನು ಹೇಳುವೆನು ಕೇಳು ಎಂದು ಮಹಾಗಣಪತಿ ತನ್ನ ತಾಯಿ ಪಾರ್ವತಿಗೆ ಹೇಳ್ತಾನೆ. ಹಿಂದೆ ಕೃತಯುಗದಲ್ಲಿ ಮಹಾವಿಷ್ಣುವು ರಾಮಾವತಾರ ತಾಳಿದನು. ಅಂತೆಯೇ ಲಕ್ಷ್ಮೀದೇವಿಯು ಸೀತಾದೇವಿಯಾಗಿ ಜನಿಸ್ತಾಳೆ. ರಾಮನ ತಂದೆ ದಶರಥನಿಗೆ ದುರ್ದೈವದಿಂದ ಬ್ರಾಹ್ಮಣ ಶಾಪ ಪ್ರಾಪ್ತವಾಯಿತು. ಪುತ್ರಶೋಕ ಅನುಭವಿಸುವುದೇ ಆ ಶಾಪ. ತತ್ಪರಿಣಾಮವಾಗಿ ರಾಮನು ಕೈಕೆಯ ಕುತಂತ್ರದಿಂದ ದಶರಥನನ್ನು ಅಗಲಿ ಅರಣ್ಯವಾಸ ಮಾಡಬೇಕಾಯಿತು. ಅಲ್ಲಿ ಲೋಕಕಂಟಕನಾದ ರಾವಣನು ಸೀತಾಮಾತೆಯನ್ನು ಮೋಹಿಸಿ ಅಧರ್ಮಕ್ಕೆ ತಲೆಬಾಗಿ ಆಕೆಯನ್ನು ಅಪಹರಣ ಮಾಡ್ತಾನೆ. ಪತ್ನಿ ವಿಯೋಗದಿಂದ ತತ್ತರಿಸಿದ ರಾಮನಿಗೆ ಜಟಾಯು ಎಂಬ ಪಕ್ಷಿರಾಜನು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಆಗ ಆ ದೀರ್ಘ ಸಮುದ್ರದಾಚೆ ಇರುವ ಲಂಕಪಟ್ಟಣದಿಂದ ರಾವಣನ ವಶದಲ್ಲಿ ಸೀತಾಮಾತೆಯು ಇರುವ ವಿಷಯ ತಿಳಿದು ಬರುತ್ತೆ. ಅಂತೆ ಆ ದೀರ್ಘ ಸಮುದ್ರವನ್ನು ಲಂಘನ ಮಾಡುವರಾರು, ಅಲ್ಲಿನ ವರ್ತಮಾನ ತಿಳಿಯುವುದು ಹೇಗೆ ಎಂದು ರಾಮಚಂದ್ರ ಚಿಂತಾಕ್ರಾಂತನಾಗ್ತಾನೆ. ದೈವ ಸಂಕಲ್ಪದಂತೆ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಯಿತು. ಆಗ ಸಂಪಾತಿಯು ಆಂಜನೇಯನೇ ಈ ಮಹಾಸಮುದ್ರವನ್ನು ದಾಟಬಲ್ಲ ಎಂದು ಹೇಳಲು ಆಂಜನೇಯನು ತನ್ನಿಂದ ಈ ಕಾರ್ಯ ನೆರವೇರುವುದೇ ಎಂದು ಕೇಳಲು, ಎಲೆ ಆಂಜನೇಯನೇ, ಸಂಕಷ್ಟ ನಾಶನಾದ ಶ್ರೀ ಸಂಕಷ್ಟಹರ ಚತುರ್ಥಿ ಎಂಬ ಗಣಪತಿ ಚೌತಿ ವ್ರತವಿದೆ. ಅದನ್ನು ನೀನು ಮಾಡಿದರೆ ನೀನು ಮಾಡುವ ಕಾರ್ಯದಲ್ಲಿ ಜಯ ಸಾಧಿಸುವೆ ಎಂದರು. ಆಗ ಆಂಜನೇಯ ಭಕ್ತಿಯಿಂದ ಈ ವ್ರತವನ್ನು ಮಾಡಿದನು. ನಂತರ ಸ್ವಾಮಿಯು ಅವನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಯಾಗಲಿ ಎಂದು ಅಭಯವನ್ನು ನೀಡಿದರು. ಆಗ ಆಂಜನೇಯ ನಿರ್ವಿಘ್ನವಾಗಿ ಸಮುದ್ರ ಲಂಘನವನ್ನು ಮಾಡಿ ದೇವಿಯನ್ನು ಅಶೋಕವನದಲ್ಲಿ ಕಂಡು ಲಂಕಾದಹನ ಮಾಡಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟರ ಅಕುರತ ಮಹಾಗಣಪತಿ ಮಾರ್ಗಶಿರ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಗುತ್ತೆ. 10ನೇ ಮಾಸ ಪುಷ್ಯ ಮಾಸ. ಈ ಮಾಸದಲ್ಲಿ ಮಹಾಗಣಪತಿಯನ್ನು ಸೌರಪೀಠದಲ್ಲಿ ಪ್ರತಿಷ್ಠಾಪಿಸಬೇಕು. ಲಂಬೋದರ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಬೇಕು. ನೈವೇದ್ಯಕ್ಕೆ ಪಂಚಕಜ್ಜಾಯ, ಆಂಬೊಡೆ, ಚಕ್ಕಲುಗಳನ್ನು ಇಟ್ಟು ಪೂಜಿಸಬೇಕು. ಅಂತಹವರಿಗೆ ಸಕಲ ಕಷ್ಟಗಳಿಂದ ಪಾರು ಮಾಡುತ್ತೇನೆ ಎಂದು ತಾಯಿಗೆ ಗಣಪತಿ ಹೇಳ್ತಾನೆ. ಹಿಂದೆ ಕೃತಯುಗದಲ್ಲಿ ರಾವಣಾಸುರನು ದೇವತೆಗಳನ್ನೆಲ್ಲ ಜಯಿಸಿ ಅಹಂಭಾವದಿಂದ ಮೆರೆಯುತ್ತಿದ್ದನು. ಹೀಗಿರಲು ಒಮ್ಮೆ ಸಂಧ್ಯಾವಂದನೆಯನ್ನ ಮಾಡುತ್ತಿರುವ ವಾಲಿಯನ್ನು ಹಿಂದಿನಿಂದ ಹೋಗಿ ಹಿಡಿದುಕೊಂಡನು. ಅತಿ ಬಲಿಷ್ಠನಾದ ವಾಲಿಯು ನಗುತ್ತಾ ರಾವಣನನ್ನು ಕಂಕುಳಲ್ಲಿ ಅವಚಿಕೊಂಡು ಆಕಾಶ ಮಾರ್ಗವಾಗಿ ಕಿಷ್ಕಿಂಧ ನಗರಕ್ಕೆ ಹೋದನು. ಅಲ್ಲಿ ರಾವಣ ಕುತ್ತಿಗೆಗೆ ಹಗ್ಗವನ್ನ ಕಟ್ಟಿ ತನ್ನ ಮಗನ ಆಟದ ವಸ್ತುವನ್ನಾಗಿ ಮಾಡಿದನು. ಕಿಷ್ಕಿಂಧೆಯ ಪ್ರಜೆಗಳೆಲ್ಲರೂ ರಾವಣನನ್ನು ಕಂಡು ಹಾಸ್ಯ ಮಾಡಿದರು. ಇದರಿಂದ ರಾವಣನ ಅಹಂಭಾವವೆಲ್ಲ ನಾಶವಾಯಿತು. ನಂತರ ಗತ್ಯಂತರವಿಲ್ಲದೆ ತನ್ನ ಪಿತಾಮಹನಾದ ಪುಲಸ್ತ್ಯನನ್ನು ಸ್ಮರಿಸಲು ಪುಲಸ್ತ್ಯನು, ಎಲೆ ಮೊಮ್ಮಗನೇ, ಇದೇನಿದು ನಿನ್ನ ಅವಸ್ಥೆ, ನಿನಗೇಕೆ ಸ್ಥಿತಿ ಎಂದು ಪ್ರಶ್ನಿಸಿದನು. ಅದಕ್ಕೆ ರಾವಣ, ಪಿತಾಮಹರೇ, ದೇವತೆಗಳ ಮೇಲೆ ಜಯಿಸಿದ ಅಹಂಭಾವದಿಂದ ಬರುವ ದಾರಿಯಲ್ಲಿ ವಾಲಿಯನ್ನು ಹಿಡಿದುಕೊಂಡೆ. ಅದಕ್ಕೆ ಆತ ನನಗೆ ಈ ಸ್ಥಿತಿ ತಂದೊಡ್ಡಿದ್ದಾನೆ. ಇಲ್ಲಿನ ಜನರೆಲ್ಲ ನನ್ನನ್ನು ಅಪಹಾಸ್ಯ ಮಾಡ್ತಾ ಇರುವರು. ತನ್ನ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳ್ತಾನೆ. ಅದಕ್ಕೆ ಪುಲಸ್ತ್ಯರು, ಎಲೆ ರಾವಣ, ನೀನು ಈ ಬಂಧನದಿಂದ ಬಿಡುಗಡೆ ಹೊಂದುತ್ತಿ. ಆದರೆ ದಶರಥನ ಮಗನಾದ ಶ್ರೀರಾಮನಿಂದ ನಿನಗೆ ಮರಣ ತಪ್ಪುವುದಿಲ್ಲ. ನಿನಗೆ ಈ ಬಂಧನದಿಂದ ಮುಕ್ತಿ ದೊರೆಯಬೇಕಾದರೆ ಶಾಸ್ತ್ರೋಕ್ತವಾಗಿ ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡು. ಇದರಿಂದ ನಿನ್ನ ಸ್ಥಿತಿ ಬದಲಾಗುವುದು ಎಂದು ಹೇಳುತ್ತಾ ವ್ರತ ವಿಧಿವಿಧಾನಗಳನ್ನು ಹೇಳಿ ಅಂತರ್ಧನಾಗ್ತಾನೆ ಪುಲಸ್ತ್ಯ. ಪಿತಾಮಹರ ಮಾತಿಗೆ ರಾವಣ ಓಗೊಟ್ಟು ಶಾಸ್ತ್ರೋಕ್ತ ವಿಧಿಯಿಂದ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡಿ ಗಣೇಶ ಪ್ರಸನ್ನಚಿತ್ತನಾದ ಕರುಣಾಮಯಿ ಮಹಾಗಣಪತಿಯ ಅನುಗ್ರಹದಿಂದ ವಾಲಿಯು ರಾವಣನನ್ನು ಬಿಡುಗಡೆ ಮಾಡ್ತಾನೆ. ರಾವಣನು ತನ್ನ ರಾಜ್ಯವನ್ನು ಸೇರಿದನೆಂಬಲಿಗೆ ಸಂಕಷ್ಟಹರ ಲಂಬೋದರ ಮಹಾಗಣಪತಿಯ ಪುಷ್ಯ ಮಾಸದ ಕಥಾಮಹಿಮೆ ಸಂಪೂರ್ಣವಾಗುತ್ತೆ. ಮುಂದಿನ ಮಾಸ ಮಾಘ ಮಾಸ. ಈ ಮಾಸದಲ್ಲಿ ಮಹಾಗಣಪತಿಯನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದೇವಪೀಠದಲ್ಲಿ ಆಹ್ವಾನಿಸಿ ತಮ್ಮ ಶಕ್ತ್ಯಾನುಸಾರ ಪಾಯಸ, ಸಿಹಿ ಅನ್ನ, ತುಪ್ಪದನ್ನಗಳನ್ನು ನೈವೇದ್ಯ ಮಾಡಿ ಪೂಜಿಸಬೇಕು. ಅವರಿಗೆ ಗಣಪತಿ ಸಕಲ ಕಷ್ಟಗಳನ್ನು ನಿವಾರಿಸ್ತಾನೆ. ಈ ವ್ರತ ಮಹಿಮೆಯನ್ನು ತಿಳಿಯಲು ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆನು ಕೇಳು ಎಂದು ಗಣಪತಿ ತಾಯಿಗೆ ಹೇಳ್ತಾನೆ. ಹಿಂದೆ ಹರಿಶ್ಚಂದ್ರನೆಂಬ ಸತ್ಯಸಂಧನಾದ ರಾಜನು ರಾಜ್ಯದಲ್ಲಿ ಸುಶರ್ಮನೆಂಬ ಬ್ರಾಹ್ಮಣನಿದ್ದನು. ಆತನ ಪತ್ನಿಯ ಹೆಸರು ಮಹಿಷು ಎಂಬುವಳು. ಮಹಾಭಕ್ತಿ ಉರುಳವಳು. ಆಕೆಯು ಪ್ರತಿ ಮಾಸವೂ ಸಂಕಷ್ಟಹರ ಗಣಪತಿಯ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದಳು. ಸಕಾಲದಲ್ಲಿ ಅವರಿಗೊಂದು ಗಂಡು ಮಗು ಜನಿಸಿತ್ತು. ಹೀಗಿರಲು ಬ್ರಾಹ್ಮಣ ಅಕಾಲ ಮರಣವನ್ನು ಒಪ್ಪುತ್ತಾನೆ.
ಮಹಿಷು ತನ್ನ ಮಗನನ್ನು ಬಹಳ ಕಷ್ಟದಿಂದ ಸಾಕಿ ಸಲಹುತ್ತಿದ್ದಳು. ಜೀವನೋಪಾಯಕ್ಕಾಗಿ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ಲು. ಹೀಗಿದ್ದರೂ ಆಕೆ ಬಿಡದೆ ಭಕ್ತಿಯಿಂದ ಶಕ್ತ್ಯಾನುಸಾರ ಗಣಪತಿ ಪೂಜೆಯನ್ನು ಮಾಡ್ತಾ ಇದ್ದಳು. ಹೀಗಿರಲು ಒಮ್ಮೆ ಪೂಜೆಗೆ ಕುಳಿತಿದ್ದಾಗ ಆಕೆಯ ಮಗ ರಸ್ತೆಯಲ್ಲಿ ಆಟವಾಡ್ತಾ ಇದ್ದ. ಒಬ್ಬ ದುಷ್ಟ ಕುಂಬಾರನು ತನ್ನ ಯಾವುದೋ ಸ್ವಾರ್ಥಕ್ಕಾಗಿ ಮಗುವನ್ನು ಅಪಹರಿಸಿಕೊಂಡು ಹೋದ. ಅನಂತರ ಮಡಿಕೆಯನ್ನು ಸುಡುವಾಗ ಆ ಮಗುವನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿ ಮನೆಗೆ ಹೊರಟು ಹೋದ. ಮಗನನ್ನು ಕಾಣದ ಮಹಿಷಿಯು ಗಣಪತಿಯಲ್ಲಿ ಬೇಡಿಕೊಳ್ಳುತ್ತಾ, ಎಲೆ ಗಜವದನನೇ, ಪುತ್ರ ವ್ಯಸನದಿಂದ ದುಃಖಿತಳಾದ ನನ್ನನ್ನು ರಕ್ಷಿಸು, ನನ್ನ ಮಗನನ್ನು ಮರಳಿ ನನ್ನ ಬಳಿ ಸೇರಿಸು ಎಂದು ಗೋಳಾಡಿದಳು. ಮರುದಿವಸ ಕುಂಬಾರನು ತನ್ನ ಮಡಿಕೆಗಳನ್ನು ನೋಡುವುದಕ್ಕೋಸ್ಕರ ಬಂದಾಗ ಆ ಹುಡುಗನು ಅಲ್ಲೇ ಇರುವ ನೀರಿನಲ್ಲಿ ಆಟವಾಡ್ತಾ ಇದ್ದನು. ಇದನ್ನು ಕಂಡ ಕುಂಬಾರನು ಹೆದರಿ ಆಶ್ಚರ್ಯಚಕಿತನಾದನು. ತಕ್ಷಣವೇ ತನ್ನ ರಾಜ್ಯದ ರಾಜನಲ್ಲಿ ಹೋಗಿ, ಎಲೆ ರಾಜನೇ, ನನ್ನ ಮಗಳ ಮದುವೆಗೆ ಮಡಕೆಗಳನ್ನು ಮಾಡ್ತಾ ಇದ್ದೆ, ಆದರೆ ಅವು ಬೆಂದು ಪಕ್ವವಾಗ್ತಾ ಇರಲಿಲ್ಲ. ಆಗ ಒಬ್ಬ ಮಾಂತ್ರಿಕನ ಸಲಹೆಯಂತೆ ನಾನು ಒಂದು ಬಾಲಕನನ್ನು ಆ ಸುಡುವ ಬೆಂಕಿಗೆ ಆಹುತಿ ನೀಡಿದೆ. ಆದರೆ ಇಂದು ಆ ಬಾಲಕನು ಕ್ಷೇಮವಾಗಿ ಇದ್ದಾನೆ ಎನ್ನಲು ರಾಜನು ಆ ಬಾಲಕನಲ್ಲಿಗೆ ಬಂದು, ನೀನು ಯಾರು ಎಂದು ಕೇಳಲು ಆ ಬಾಲಕ ತನ್ನ ತಾಯಿಯ ಬಳಿ ಕರೆದುಕೊಂಡು ಹೋದನು. ಈ ಸೋಜಿಗದ ಸಂಗತಿ ಹೇಗೆ ನಡೆಯಿತೆಂದು ರಾಜನು ಕೇಳಲು, ಇದು ಸಂಕಷ್ಟಹರ ಮಹಾಗಣಪತಿ ವ್ರತದ ಮಹಿಮೆ ಎಂದು ತಾಯಿ ಹೇಳಿದಳು. ಇದರ ಪೂರ್ವ ವಿವರ ತಿಳಿದ ರಾಜನು ತನ್ನ ಪತ್ನಿ ಸಮೇತ ತಾನೂ ವ್ರತವನ್ನು ಮಾಡಿದನಲ್ಲದೆ ಪ್ರಜೆಗಳಿಗೂ ಪ್ರೇರೇಪಿಸಿದನು ಎಂಬಲ್ಲಿಗೆ ಸಂಕಷ್ಟಹರ ದ್ವಿಜಪ್ರಿಯ ಮಹಾಗಣಪತಿಯ ಮಾಘ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು. ಸ್ನೇಹಿತರೆ, ಪಾಲ್ಗುಣ ಮಾಸದ ಸಂಕಷ್ಟಹರ ಮಹಾಗಣಪತಿ. ಈ ಒಂದು ಮಾಸದಲ್ಲಿ ಗಣಪತಿಯನ್ನು ಬಾಲಚಂದ್ರನೆಂಬ ಹೆಸರಿನಿಂದ ಆಗಮಾಪೀಠದಲ್ಲಿ ಆಹ್ವಾನಿಸಿ ಪಂಚಕಜ್ಜಾಯ, ಚಕ್ಕುಲಿ, ಎಳ್ಳಿನ ತಿಂಡಿಗಳನ್ನು ಶಕ್ತ್ಯಾನುಸಾರ ನೈವೇದ್ಯ ಮಾಡಿ ಪೂಜಿಸಬೇಕು. ಈ ಕುರಿತಾದ ಹಿಂದೆ ನಡೆದ ಒಂದು ಕಥೆಯನ್ನು ಹೇಳುವೆನು ಕೇಳು ಎಂದು ಪಾರ್ವತಿಗೆ ಗಣೇಶ ಹೇಳ್ತಾನೆ. ಹಿಂದೆ ಕೃತಯುಗದಲ್ಲಿ ಚಯೇಂದ್ರನೆಂಬ ರಾಜನ ರಾಜ್ಯದಲ್ಲಿ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದ. ಆತನಿಗೆ 7 ಜನ ಗಂಡು ಮಕ್ಕಳಿದ್ದರು. ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಇರ್ತಿದ್ದನು ಆ ಬ್ರಾಹ್ಮಣ. ಆತನಿಗೆ ವಯಸ್ಸಾದ ಕಾರಣ ಯಾವ ಕೆಲಸವೂ ಮಾಡಲು ಆಗ್ತಾ ಇರಲಿಲ್ಲ. ಒಮ್ಮೆ ವಿಷ್ಣು ಶರ್ಮನು ದಾರಿಯಲ್ಲಿ ಹೋಗುತ್ತಿದ್ದಾಗ ತನ್ನ ಹಿತೈಷಿಗಳ ಮನೆಯೊಂದರಲ್ಲಿ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡ್ತಾ ಇದ್ದನ್ನು ಕಂಡು ಬಂದಿತು. ಇದರಿಂದ ಬ್ರಾಹ್ಮಣನಿಗೂ ಈ ವ್ರತ ಮಾಡಬೇಕೆಂಬ ಮನಸ್ಸು. ಹೀಗಿರಲು ತನ್ನ ಜ್ಯೇಷ್ಠ ಪುತ್ರನ ಮನೆಗೆ ಹೋಗಿ ಆಕೆಯ ಹೆಂಡತಿಯನ್ನ ಕಂಡು ತನ್ನ ಮನದಾಸೆಯನ್ನ ಹೇಳುವನು. ಅದಕ್ಕೆ ಆತನ ಸೊಸೆ, ಅದು ಯಾವ ವ್ರತವೋ ಏನೋ, ಅದಕ್ಕೆ ನನಗೆ ಸಮಯವಿಲ್ಲ ಎಂದು ಮಾತನಾಡಿದಳು. ಅವಳಂತೆಯೇ ಉಳಿದ 5 ಜನ ಸೊಸೆಯರು ನಿರಾಕರಿಸಿ ಹಾಸ್ಯ ಮಾಡಿದರು. ಕೊನೆಯದಾಗಿ ಕಿರಿಸೊಸೆಯಲ್ಲಿ ಬಂದು, ಮಗಳೇ, ನನಗೆ ಸಂಕಷ್ಟಹರ ಚೌತಿ ವ್ರತ ಮಾಡಬೇಕೆಂಬ ಆಸೆ, ಇದಕ್ಕೆ ಸಹಕರಿಸಿ ನನಗೆ ಪೂಜೆಯಲ್ಲಿ ನೆರವಾಗು ಎನ್ನಲು ಆಕೆಯು ಒಪ್ಪಿಕೊಂಡು ತನ್ನ ಮಾವನವರಿಗೆ ತುಂಬು ಹೃದಯದಿಂದ ನೆರವಾದಳು. ತತ್ಫಲವಾಗಿ ಆಕೆಯು ಗಂಡನು ಭಾರಿ ಶ್ರೀಮಂತನಾಗಿ ಉನ್ನತ ಮಟ್ಟವನ್ನು ಏರಿದನು. ಇದನ್ನರಿತ ವಿಷ್ಣು ಶರ್ಮನ ಉಳಿದ ಹಿರಿಯ 6 ಜನ ಸೊಸೆಯರು ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಮಾವನಲ್ಲಿ ಕ್ಷಮೆ ಕೇಳಿದರು. ಮುಂದೆ ಅವರು ಕೂಡ ಈ ಮಹಿಮಾನ್ವಿತ ವ್ರತವನ್ನು ಮಾಡಿ ಸಕಲ ಸುಖಯೋಗಗಳನ್ನು ಅನುಭವಿಸಿದರು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಬಾಲಚಂದ್ರ ಮಹಾಗಣಪತಿ ವ್ರತದ ಪಾಲ್ಗುಣ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು. ಸ್ನೇಹಿತರೆ, ಅಧಿಕ ಮಾಸ ಕೆಲವೊಮ್ಮೆ ಬರುವುದುಂಟು. ಈ ಅಧಿಕ ಮಾಸ ಬಂದಾಗ ನಾವು ಏನು ಮಾಡಬೇಕು, ಮಹಾಗಣಪತಿಯನ್ನು ಯಾವ ಹೆಸರಿನಿಂದ ಪೂಜಿಸಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಕತೆ. ಅಧಿಕ ಮಾಸ ಬಂದಾಗ ಸಂಕಷ್ಟಹರ ಮಹಾಗಣಪತಿಯನ್ನು ವಿಭುವನ ಪಾಲಕ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸಬೇಕು. ದೂರ್ವ ಬಿಲ್ವಪತ್ರೆ ಪೀಠದಲ್ಲಿ ಆಹ್ವಾನೆಯನ್ನು ಮಾಡಬೇಕು. ಕಡುಬು, ಒಬ್ಬಟ್ಟು, ಕೋಸಂಬರಿ ಪಾನಕಗಳನ್ನು ನೈವೇದ್ಯವನ್ನು ಮಾಡಬೇಕು. ಇದಕ್ಕೆ ಸಂಬಂಧಿಸಿದ ಕತೆ. ಹಿಂದೆ ಕೃತಯುಗದಲ್ಲಿ ಧರ್ಮಸೇನನೆಂಬ ಪರಾಕ್ರಮಶಾಲಿಯಾದ ಅರಸನಿದ್ದ. ಅವನು ಒಳ್ಳೆಯ ದಾನಿ, ಬುದ್ಧಿವಂತ. ಅವನಿಗೆ ಶಾಂತಿಮತಿ ಎಂಬ ಹೆಂಡತಿ. ಹೀಗಿರಲು ಒಂದು ದಿನ ಶತ್ರುಗಳು ಅವನ ರಾಜ್ಯದ ಮೇಲೆ ದಾಳಿ ಮಾಡಿ ಸಮಸ್ತವನ್ನು ವಶಪಡಿಸಿಕೊಳ್ತಾರೆ. ಭ್ರಷ್ಟನಾದ ಧರ್ಮಸೇನ ತನ್ನ ಪತ್ನಿಯೊಡನೆ ಕಾಡಿಗೆ ಹೋಗಿ ಹಸಿವು, ಬಾಯಾರಿಕೆಯಿಂದ ಬಳಲಿ ಕಷ್ಟಪಡ್ತಾನೆ. ಹೀಗಿರುವಾಗ ಅವನಿಗೆ ಮಾರ್ಕಂಡೇಯ ಮುನಿಗಳ ದರ್ಶನವಾಗುತ್ತೆ. ಪತ್ನಿಯೊಡನೆ ಮುನಿಗಳನ್ನು ಅನನ್ಯವಾಗಿ ವಂದಿಸಿ ತನ್ನ ಸ್ಥಿತಿಗತಿಗಳನ್ನು ತಿಳಿಸಿ ನೊಂದುಕೊಳ್ತಾನೆ. ಆಗ ಮಹರ್ಷಿಗಳು, ರಾಜನೇ, ನೀನು ಹಿಂದಿನ ಜನ್ಮದಲ್ಲಿ ಎಲ್ಲ ವ್ರತಗಳಲ್ಲೂ ಉತ್ತಮವಾದಂತಹ ಸಂಕಷ್ಟಹರ ಗಣಪತಿ ವ್ರತವನ್ನು ಬಿಡದೆ ಮಾಡ್ತಾ ಇದ್ದೆ. ಅದರ ಫಲವಾಗಿ ನೀನು ಸಕಲ ಸುಖ ಭೋಗಗಳನ್ನು ಅನುಭವಿಸಿ ಸುಖವಾಗಿ ಜೀವಿಸುತ್ತಿದ್ದೆ. ಆ ಜೀವನ ನಿನಗೆ ದೊರೆತ ಕೂಡಲೇ ಅಹಂಭಾವದಿಂದ ಮೆರೆದು ವ್ರತವನ್ನು ಮುಂದುವರಿಸಲಿಲ್ಲ. ಈಗ ನೀನು ರಾಜನಾಗಿದ್ದು ರಾಜ್ಯಭ್ರಷ್ಟನಾಗಿ ನರಳುತ್ತಿರುವುದು ಆ ವ್ರತ ಮಹಿಮೆಯಿಂದಲೇ. ಆದ್ದರಿಂದ ಏಕಚಿತ್ತದಿಂದ ಆ ಮಹಾಮಹಿಮಾನ್ವಿತವಾದ ವ್ರತವನ್ನು ಮತ್ತೆ ಪ್ರಾರಂಭಿಸು.
ಮನಸ್ಸು ನಿನಗೆ ಶುಭವಾಗುವುದು ಎಂದರು. ಋಷಿವಾಣಿಯಂತೆ ಧರ್ಮಸೇನನು ಕಾಡಿನಲ್ಲಿಯೇ ತನ್ನ ಶಕ್ತ್ಯಾನುಸಾರ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡಿದನು. ನಂತರ ಸ್ವಲ್ಪ ಕಾಲದಲ್ಲಿಯೇ ಅವನು ನಷ್ಟ ಹೊಂದಿದ ರಾಜ್ಯವನ್ನು ಪಡೆದನು. ಧರ್ಮಸೇನನು ಪತ್ನಿ ಸಹಿತ ಬಿಡದೆ ಸ್ವಾಮಿ ಪೂಜೆಯನ್ನು ಮುಂದುವರಿಸುತ್ತಾರೆ ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಭುವನ ಪಾಲಕ ಮಹಾಗಣಪತಿ ವೃತದ ಅಧಿಕ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು. ಸ್ನೇಹಿತರೆ, ಇದು ಸಂಕಷ್ಟಹರ ಚತುರ್ಥಿ ಮಹಾಗಣಪತಿ ವೃತದ ಒಟ್ಟಾರೆ 13 ಮಾಸದ ಕಥೆಗಳು. ಸ್ನೇಹಿತರೆ, ಪ್ರತಿ ಮಾಸದಲ್ಲೂ ಮಹಾಗಣಪತಿಯನ್ನು ಪ್ರತಿಯೊಂದು ಬೇರೆ ಹೆಸರಿನಲ್ಲಿ ಪೂಜಿಸಬೇಕು ಹಾಗೂ ಬೇರೆ ಬೇರೆ ಪೀಠದಲ್ಲಿ ಆವಾಹನೆ ಮಾಡಬೇಕು. ಇದೇ ರೀತಿ ನೀವು ಕೂಡ ಪ್ರತಿ ತಿಂಗಳು ಪೂಜಿಸಬೇಕಾದ್ರೆ ಮಹಾಗಣಪತಿಯನ್ನು ಆಯಾ ತಿಂಗಳ ಹೆಸರಿನಿಂದ ಪೂಜಿಸಿ ಆಯಾ ತಿಂಗಳ ಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯವನ್ನು ಮಾಡಿ ಪೂಜಿಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಗಣಪತಿಯು ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಧನ್ಯವಾದ.